ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹರಿಜನರ ಸ್ಮಶಾನ ಭೂಮಿ ಅಕ್ರಮ ಪರಭಾರೆ ಖಂಡಿಸಿ ಬೃಹತ್ ಪ್ರತಿಭಟನೆ. ತುಮಕೂರು ನಗರದ ಎನ್ಆರ್ ಕಾಲೋನಿ, ಅಂಬೇಡ್ಕರ್ ನಗರ ಹಾಗೂ ನಿರ್ವಾಣಿ ಲೇಔಟ್ ನಿವಾಸಿಗಳ ಸರ್ವೆ ನಂಬರ್ 299/1 ಹರಿಜನ ಸ್ಮಶಾನ ಭೂಮಿಯನ್ನು ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಎಂದು ಆರೋಪಿಸಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಸ್ಮಶಾನಕ್ಕೆ ಮೀಸಲಾದ ಭೂಮಿಯಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಿಸಲಾಗಿದ್ದು, ತಮ್ಮ ಪೂರ್ವಜರ ಸಮಾಧಿಗಳನ್ನು ನೆಲಸಮಗೊಳಿಸಿ ಅಸ್ಥಿಪಂಜರಗಳನ್ನು ಸ್ಥಳಾಂತರಗೊಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅಕ್ರಮವಾಗಿ ಸೃಷ್ಟಿಸಿರುವ ಮ್ಯೂಟೇಷನ್ ದಾಖಲೆ ಹಾಗೂ ಆರ್ಟಿಸಿ ಸೇರಿದಂತೆ ದಾಖಲೆಗಳು ರದ್ದುಪಡಿಸಿ ಸ್ಮಶಾನಕ್ಕೆ ಜಮೀನನ್ನು ಉಳಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಎನ್ಆರ್ ಕಾಲೋನಿ, ದೊಡ್ಡಹಟ್ಟಿ, ಪಿಕೆಎಸ್ ಕಾಲೋನಿ ಹಾಗೂ ಅಂಬೇಡ್ಕರ್ ನಗರದಲ್ಲಿ ಸುಮಾರು 2,000 ಮಾದಿಗ ಕುಟುಂಬಗಳು ವಾಸಿಸುತ್ತಿದ್ದು, ಹಲವು ವರ್ಷಗಳಿಂದ ಈ ಪ್ರದೇಶದ ಸ್ಮಶಾನವನ್ನು ಶವ ಸಂಸ್ಕಾರಕ್ಕೆ ಬಳಸಲಾಗುತ್ತಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ. ವಿವಾದಿತ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ನಾಹಿದಾ ಜಂಜಂ ಭೇಟಿ ನೀಡಿ ನಿವಾಸಿಗಳ ಅಹವಾಲು ಆಲಿಸಿದರು. ಬಳಿಕ ಸಾವಿರಾರು ನಿವಾಸಿಗಳು ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು. ಸ್ಮಶಾನ ಭೂಮಿ ಒತ್ತುವರಿ, ಸಮಾಧಿಗಳ ಧ್ವಂಸ ಹಾಗೂ ಅಕ್ರಮ ದಾಖಲೆ ಸೃಷ್ಟಿಸಿರುವವರ ವಿರುದ್ಧ ಈಗಾಗಲೇ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರಗತಿಪರ ಚಿಂತಕ ಕೆ. ದೊರೈರಾಜ್, ವಾಲೆ ಚಂದ್ರಯ್ಯ, ರೂಪಶ್ರೀ, ಶೆಟ್ಟಳ್ಳಯ್ಯ, ಎಚ್ಆರ್ ಹನುಮಂತರಾಯಪ್ಪ, ನಾರಾಯಣಮೂರ್ತಿ, ಎ. ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅವ್ರನ್ನ ಅರೆಸ್ಟ್ ಮಾಡಿ ಹೊರಗಡೆ ಹಾಕಿ ಅವರು ನಮ್ಮ ಸ್ಮಶಾನವನ್ನು ಒತ್ತುವರಿ ಮಾಡೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಈಗ DC ಅವರು ಬಂದು ಈಗ ಮನವಿ ತಗೊಂಡು ಹೋಗ್ತಾರೆ. ಅವ್ರ ಮನವಿಗೆ ಗೌರವ ಕೊಡೋಣ. ಅವರು ಅಧಿಕಾರದಿಂದ ನಾವು ಅವರಿಗೆ ಎಲ್ಲ ರೆಕಾರ್ಡ್ಸ್ ಕೊಡ್ತಾ ಇದ್ದೀವಿ. ಗೊತ್ತಾದ್ಮೇಲೆ ನಾವು ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಅಲ್ಲ. ಇಲ್ಲ, ಇವತ್ತು ಸ್ಟಾರ್ಟ್ ಆಗಿದೆ. 40 ವರ್ಷ ಹಿಂದೆ ಆಗಿರೋದು ಇವತ್ತು ಸ್ಟಾರ್ಟ್ ಆಗಿದೆ. ದಯಮಾಡಿ ಇದು ಈ ಮಸಣವನ್ನು ನಮ್ಮ ಉಳಿಸತಕ್ಕ ಈ ಹೋರಾಟ ಮುಂದುವರಿತದೆ ಅಂತಲೇ ದಯಮಾಡಿ ಯಾವಾಗ ಕಳೆದ್ರು ಆ ಕ್ಷಣಕ್ಕೆ ದಯಮಾಡಿ ಅಂತ ಮನೆಯವರು, ಯಾಕಂದ್ರೆ ನಮಗೂ ಉಣಕತ್ತಿಲ್ಲ, ನಿಮಗೂ ಉಣಕತ್ತಿಲ್ಲ. ಉಣಕ್ ಜಾಗ ನಮ್ಮ ತರ ಕೆರೆಗೆಸಕ್ ಆಗೋದಿಲ್ಲ. ನಮ್ಮ ಮನೆಗಳು ಉಳ್ಕೋಬೇಕಾಗ್ತದೆ. ಇದು ನಮ್ಮ ಮಸಣ, ನಾವೇನ್ ಬೇರೆ ಯಾರು ಉಳಿಸ್ತಾಕೆ ಮನೆ ಕೊಡ್ರಿ ಅಂತಿಲ್ಲ. ಮಸಣ ಕೇಳ್ತಿರೋದು 3 ಅಡಿ 6 ಅಡಿ ಜಾಗ ಕೇಳ್ತಿರೋದು ಒಬ್ಬರಿಗೆ. ಅದೇ ಗುಂಡಿ ನೋಡ್ತಾವ. ಒಂದು ಸಂವಿಧಾನ ಮಾಡಿಸ್ಕೊಂಡೆ, ಒಂದು MR ಮತ್ತೆ ವಿಭಾಷೆಯನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದಿದೆ. ಅದನ್ನ ಇವತ್ತು ಜಿಲ್ಲಾಧಿಕಾರಿಗಳು ವಜಾಗೊಳಿಸಬೇಕು, ಚಿದಾನಂದನ ಬಂಧಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿ ಇವತ್ತು ಅಟ್ರಾಸಿಟಿ ಕಾಯ್ದೆಯಲ್ಲಿ 32BA ಸೆಕ್ಷನ್ ಪ್ರಕಾರ 10 ವರ್ಷ ಜೈಲಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ಅವ್ರ ಮೇಲೆ ಹಾಕಿರ್ತಕ್ಕಂಥದ್ದಿದೆ. 10 ವರ್ಷ ಜೈಲು ಶಿಕ್ಷೆಗೆ ಅವರು ಅರ್ಹರಾಗ್ತಕ್ಕಂಥದ್ದಾಗಿರೋದ್ರಿಂದ ತಕ್ಷಣಕ್ಕೆ ಅವರನ್ನ ಬಂಧಿಸಬೇಕು. ಅವ್ರೆಷ್ಟೇ ಪ್ರಭಾವಿಗಳಾಗಿರ್ಲಿ, ಯಾವುದೇ ಪಕ್ಷದ ಮುಚ್ಚುಡಿ ನಾಯಕರಾಗಿರ್ಲಿ, ಅವರನ್ನ ಬಂಧಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಮ್ಮ ಎನ್ಆರ್ ಕಾಲೋನಿ, ನಿರ್ವಾಣಿ ಲೇಔಟ್ ಆಗಿದೆ, ಅಂಬೇಡ್ಕರ್ ನಗರದ ಎಲ್ಲ ಜನರು ಇವತ್ತು ಒತ್ತಡದ ಒಂದು ಒತ್ತಾಯ ಆಗಿದೆ. ಹಾಗಾಗಿ ಈ ಒಂದು ಹೋರಾಟವನ್ನ ಬೆಂಬಲಿಸಿ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ. ವೆಂಕಟೇಶ್ ಅವರು ಸಹ ಬಂದಿದ್ದಾರೆ. ಹಾಗೆಯೇ ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ರೂಪ ಶೆಟ್ಟರಯ್ಯನವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನ ಕೋರ್ತಾ